ಇವತ್ತಿನ ಪೂರ್ವವಾಗಿ ಸಭೆ ಇಲ್ಲಿ ಏನಕ್ಕೆ ನಾವು ಆಯೋಜನೆ ಮಾಡಿದ್ವಿ ಅಂದ್ರೆ ತಾಲೂಕಿನ ಹಿರಿಯ ರಾಜಕಾರಣಿಗಳು ಆಮೇಲೆ ಹಿರಿಯ ಯುವ ಮುಖಂಡರುಗಳು ನಿಷ್ಠಾವಂತ JDS ಕಾರ್ಯಕರ್ತರಿಗೆ ನಮಗೆ ಬಹಳ ಅನ್ಯಾಯ ಆಗಿದೆ. ಹೆಂಗ್ ಅನ್ಯಾಯ ಆಗಿದೆ ಅಂದ್ರೆ ಈ ತಾಲೂಕಲ್ಲಿ ಕೆಲವು ಯಾರೋ ಮುಖಂಡರುಗಳು ತಾಲೂಕ್ ಲೆವೆಲ್ನಲ್ಲಿ ಅವರು ಬೇಕಾದಂತ ರಾಜಕಾರಣ ಮಾಡ್ತಾರೆ. ಯಾರನ್ನು ಹಳಬರ ವಿಶ್ವಾಸಕ್ಕೆ ತಗೊಳಲ್ಲ, ಯುವಕರನ್ನ ವಿಶ್ವಾಸಕ್ಕೆ ತಗೊಳಲ್ಲ, ನಿಷ್ಠಾವಂತರ ವಿಶ್ವಾಸಕ್ಕೆ ತಗೊಂಡಿಲ್ಲ. ಅದರಿಂದ ನಮಗೆ ಬೇಜಾರಾಯ್ತು. ಪಕ್ಷದಲ್ಲಿ ಮಾಡ್ತಾ ಇರೋಂಥ ಗುಂಪುಗಾರಿಕೆಗಳು ನಮಗೆ ಬೇಜಾರಾಗಿ ನಾವು ನಮ್ಮ ಪ್ರಾಮಾಣಿಕವಾಗಿ ನಿಷ್ಠಾವಂತ JDS ಕಾರ್ಯಕರ್ತರನ್ನ ಒಂದು ಸಭೆ ನೋಡೋಣ, ನಮ್ಮ ಜೊತೆಗೆ ಯಾರ ನಾವರ ಇಲ್ವೋ ಅನ್ನೋದನ್ನ ನಮ್ಮ ಮುಖಂಡರ ಮೂಲಕವಾಗಿ ನಾವು ಒಂದು ಸಭೆ ಕರೆದಿದ್ದೀವಿ. ಈ ಸಭೆ ಉದ್ದೇಶ ಇಷ್ಟೇನೆ. ಇವತ್ತು ಅವ್ರು ಯಾರು ಹರೀಶ್ ಗೌಡ್ರು ಅನ್ನೋರು, ಅವರು JDS ನಾವಿಲ್ಲ ಅಂತಲ್ಲ, ಅವ್ರು JDS ಆಗಿರ್ಬೋದು. ಆಮೇಲೆ 2 ತಿಂಗಳಾಯ್ತು ಅವ್ರ ಅಧ್ಯಕ್ಷಗಿರಿ ವಹಿಸ್ಕೊಂಡು, ತಾಲೂಕು ಅಧ್ಯಕ್ಷಗಿರಿ ನಮ್ಮನ್ನ ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ. ಅವ್ರಿಗೆ ಬೇಕಾದಂಥವ್ರನ್ನ ವೇದಿಕೆ ಮೇಲೆ ಯಾರೋ 4 ಜನ ಕರ್ಕೊಂಡು ಹೋಗೋ, ಯಾರೋ ಜಿಲ್ಲಾಧ್ಯಕ್ಷ ತಾವಲ್ಲ ಎಲ್ಲ ತಾಲೂಕು ಅಧ್ಯಕ್ಷ ಆಗಿದ್ದೀರಿ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದಾದ್ಮೇಲೆ 2-3 ಸಾರಿ ತಾಲೂಕ್ ಲೆವೆಲ್ನಲ್ಲಿ ಮೀಟಿಂಗ್ಗಳು ಕರೆದಿದ್ದಾರೆ. ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರುಗಳನ್ನಾಗ್ಲಿ ಕಾರ್ಯಕರ್ತರನ್ನಾಗ್ಲಿ ಯಾರನ್ನೂ ಕರೆದಿಲ್ಲ, ನಮಗೆಲ್ಲ ಅಲವೇ ಇಲ್ಲ. ಅದ್ರ ಬಗ್ಗೆ ನಮ್ಮ ಹೋಬಳಿಯಿಂದ, ಶಾಸಕ ಹೋಬಳಿಯಲ್ಲಿ ಏನಾಗಿರ್ಬೋದು, ಯಾಕೆ ಇಷ್ಟೊಂದು ಹಿಂದುಳಿದಿದೀವ ನಾವು ಹೋಬಳಿ, ನಮ್ಮ JDS ಏನಾಯ್ತು, ಈ JDS ಬಗ್ಗೆ ಇಲ್ಲಿ ಯಾರು ಇಲ್ವಾ, ಲೀಡರ್ಗಳಿಲ್ವಾ, ಕಾರ್ಯಕರ್ತರಿಲ್ವಾ, ಯಾಕೆ ನಮ್ಮನ್ನ ಯಾಕೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ? ಅದರಿಂದ ಇದನ್ನ ನಾವು ಸಾಬೀತುಪಡಿಸ್ಬೇಕು. ಇದು ಕುಮಾರಣ್ಣವ್ರಿಗೆ ಮುಟ್ಬೇಕು ಸರ್. ನಮ್ಮ ಮಾಧ್ಯಮದ ಮೂಲಕ ನೀವೆಲ್ಲರೂ ನಮ್ಗೆ ಬಲ ಕೊಡೋರು ನೀವೇ, ಬಲ ಕಡಿಮೆ ಮಾಡೋರು ನೀವೇ. ಅದ್ರ ಮೂಲಕ ನಾನು ಹೇಳ್ತಿದ್ದೀನಿ. ಇವತ್ತು ಸುಮಾರು 23-24 ವರ್ಷ ಆಯ್ತು ಮುನೇಗೌಡರು ತಾಲೂಕಿಗೆ ಬಂದು ಬಹಳಷ್ಟು ಸೇವೆ ಮಾಡಿದ್ರು. ಈ ತಾಲೂಕಲ್ಲಿ, ಈ ಸಾಸ್ವೆ ಹೋಬಳಿಯಲ್ಲಿ JDS ಇರಲಿಲ್ಲ. ಅವರು ಬರ್ತಿದ್ದೆ, ಇಲ್ಲಿ ಯಾರೋ ಹಿರಿಯ ಮುಖಂಡರು ಹಳಬರಿದ್ರು, ಅವ್ರ ಪ್ರಭಾವ ಆಗಿತ್ತು. ಅದೇ ಮುನೇಗೌಡರು ಅವ್ರ ತಮ್ಮ ಬಂದು ಇಡೀ ಹೋಬಳಿಯಲ್ಲಿ JDS ಬಾವುಟ ಹಾರಿಸಿದ್ರು. ಮೊದಲನೇದಾಗಿ ಅತಿ ಹೆಚ್ಚಿನ ಮತಗಳನ್ನ ಸಾಸ್ವೆ ಹೋಬಳಿಯಿಂದ, ಸಾಸ್ವೆ ಭಾಗದ ನಿಷ್ಠಾವಂತ JDS ಕಾರ್ಯಕರ್ತರು ಅಷ್ಟು ಮುನೇಗೌಡರಿಗೆ ಬಲ ತುಂಬಿದ ಮೇಲೆ 20 ವರ್ಷ ಸತತವಾಗಿ ಈ ತಾಲೂಕಲ್ಲಿ ಸೇವೆ ಮಾಡಿದ್ದಾರೆ. ಆದಷ್ಟು ಅವ್ರ ಸೇವೆ ಅವ್ರು ಮಾಡಿದ ಮೇಲೆ ಏನಾಗಾಯ್ತು, ಈ ಕೆಲವು ಮುಖಂಡರು ಇದ್ರೆ ಅವ್ರೇನು ಹೋದ್ರು, ಇನ್ನು ಕೆಲವು ಇರೋಂಥವ್ರು ಈಗಿರೋಂಥವ್ರು ಈಗ ಮೊದಲಿಗಿನ್ನ ಗುಂಪುಗಾರಿಕೆ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಯಾರು ಇರ್ತಾರೆ, ಇವಾಗ ಆನಂದಣ್ಣವರು ಅವ್ರಿಗೆ ನಾನು ಹತ್ತಿರವಾಗಿರ್ತೀನಿ, ನನ್ನ ಹತ್ರ ಬಳಸ್ಕೊಳ್ಳೋದು, ನಮ್ಮ ನಿಷ್ಠಾವಂತರನ್ನೆಲ್ಲ ಬಿಟ್ಬಿಡೋದು, ಈ ತರ ಒಂದು ಗುಂಪುಗಾರಿಕೆ ಮಾಡಿ ಇವತ್ತು ಆ ಮಟ್ಟಕ್ಕೆ ನಮ್ಮ ಪಕ್ಷನ ಕೆಳಮಟ್ಟಕ್ಕೆ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದನ್ನ ನಾಳೆ ಮುಂದಿನ ತಿಂಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ತಾಲೂಕಿಗೆ ಬರೋ ಒಂದು ಸೂಚನೆಗಳಿದಾವೆ. ಅವ್ರು ಬರೋದ್ರೊಳಗೆ ನಾವು 3-4 ಸಭೆ ಮಾಡ್ತೀವಿ. ನಮ್ಮ ಮುಖಂಡರ ಮೂಲಕವಾಗಿ, ಎಲ್ಲಾ ಸಭೆಗಳ ಮೂಲಕವಾಗಿ ಅವ್ರ ಗಮನಕ್ಕೆ ತರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎಲ್ಲ ತಾಲೂಕಿನ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರನ್ನು ಸೇರಿಸಿ ತೀರ್ಮಾನ ಮಾಡ್ರಿ. ಯಾರು ಜನ ಜೈ, ಯಾರಿಗೆ ಜೈ ಅಂತ ಅವ್ರಿಗೆ ಮಾಡ್ರಿ, ನಮ್ಗೆ ಅಭ್ಯಂತರ ಇಲ್ಲ. JDS ನಾವು ಕುಮಾರಸ್ವಾಮಿ, ದೇವೇಗೌಡರು JDS. ಇವತ್ತು ಯಾರೋ ಒಬ್ಬ ದುಡ್ದಿರೋ ಅಂತ ವ್ಯಕ್ತಿನ ಮೂಲಿಗೆ ತಳ್ಳಿಬಿಟ್ಟು ಇವತ್ತು ನಾನು ಅಧ್ಯಕ್ಷ, ನಾನು ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಅಂತ ಘೋಷಣೆ ಮಾಡ್ಕೊಳ್ಳೋದು ಅಷ್ಟೊಂದು ಸರಿ ಇಲ್ಲ ಅನ್ನಿಸ್ತು ಸರ್. ಆದ್ರಿಂದ ನಾವು ಈ ಸಭೆ ಮಾಡಿದ್ದೀವಿ. ನಾವು ಈ ಸಭೆ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ನೀವು ಕುಮಾರಣ್ಣವ್ರ ಗಮನಕ್ಕೂ ಹೋಗ್ಬೇಕು, ನಿಖಿಲ್ ಅವ್ರ ಗಮನಕ್ಕೂ ತಾವು ಕೊಡ್ತೀರಾ ಅಂತೇಳಿ ನಮಗೆ ವಿಶ್ವಾಸ ಇದೆ ಸರ್. ನರಸಿಂಹಗೌಡ ಸಿಂಗೇನಹಳ್ಳಿ, ಮಾಜಿ ಹೋಬಳಿ ಕಾರ್ಯಾಧ್ಯಕ್ಷರು, ಸಾಸ್ವೆ ಹೋಬಳಿ JDS ಕಾರ್ಯಾಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಸಿಂಗೇನಹಳ್ಳಿ ನರಸಿಂಹಗೌಡ.